ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. 2025 ಫೆಬ್ರವರಿ ಈ ಒಂದು ತಿಂಗಳಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳ ಒಂದು ಬದಲಾವಣೆ ಚಲನೆಯಿಂದ ಏನೆಲ್ಲ ಪ್ರತಿಫಲಗಳಿರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಪ್ರಾರಂಭದಲ್ಲಿ 12 ದಿನಗಳ ಕಾಲ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ವ್ಯತ್ಯಯಗಳಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಬಾಡಿ ಹೀಟ್ ಆಗುವಂತಹದ್ದು, ಸ್ವಲ್ಪ ಸುಸ್ತು ಆಯಾಸ ಆಗುವಂತಹದ್ದು, ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು, ಅಂದರೆ ಬಿ ಪಿ ಪ್ರೆಷರ್ ಆಗುವಂತಹದ್ದಾಗಲಿ, ಬಿ ಪಿ ಲೋ ಆಗಲಿ ಹೈ ಆಗಲಿ ಆಗುವಂತಹದ್ದು, ಈ ಒಂದು ವ್ಯತ್ಯಯ ವೈಪರೀತ್ಯಗಳಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ತುಂಬ ಜಾಗೃತೆಯಿಂದ ಇರಿ. ಪ್ರತಿದಿನ ಸೂರ್ಯದೇವರ ದರ್ಶನ ಮಾಡಿ ನಮಸ್ಕಾರ ಮಾಡಿ ತುಂಬ ಸುಫಲನ್ನು ಪಡಿತೀರಾ. ಇನ್ನು ವೈಯಕ್ತಿಕವಾದ ಅಭಿವೃದ್ಧಿ ಕಾರ್ಯಗಳು ಮಾಡುವಂತಹ ವಿಚಾರದಲ್ಲಿ ಸ್ವಲ್ಪ ಕ್ರಿಯಾಶೀಲರಾಗಿರ್ತೀರ 12ನೇ ತಾರೀಕುವರೆಗೂ. 12ರ ನಂತರ ಸ್ವಲ್ಪ ಹಣಕಾಸಿನ ಸೌಕರ್ಯಗಳಾಗುವಂತಹದ್ದು ಬರುತ್ತೆ. ಸ್ವಲ್ಪ ಕಷ್ಟ ಸಾಧ್ಯತೆಯಿಂದ ಸ್ವಲ್ಪ ದುಡ್ಡು ಮಾಡುವಂತಹ ಪ್ರಯತ್ನಗಳು, ಕೆಲವೊಂದು ಕೆಲಸ ಕಾರ್ಯಗಳು ಜಯಿಸಿ ಅವುಗಳಿಂದ ಪ್ರತಿಫಲ ಬಂದು ದುಡ್ಡು ಬರುವಂತಹದ್ದು 12ರ ನಂತರ ತಿಂಗಳ ಪೂರ್ತಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಸ್ನೇಹಿತರೊಂದಿಗೆ ಒಳ್ಳೆ ರೀತಿಯ ಒಡಂಬಡಿಕೆ ಮತ್ತು ಮನೆ ಕಡೆ ಆ ಒಂದು ಸ್ನೇಹಿತರ ಒಂದು ವಹಿವಾಟು, ಸಹಕಾರ, ಸಪೋರ್ಟು ಉತ್ತಮ ರೀತಿಯಲ್ಲಿ ಸಿಗತ್ತೆ. ಆದಾಯಪ್ರದವಾದಂತಹ ಒಂದು ಸಪೋರ್ಟ್ ಸಿಗುವಂತಹ ಸ್ನೇಹಿತರು, ಅಂದರೆ ಅಣ್ಣ ತಮ್ಮಂದರಿಗಿಂತ ಹೆಚ್ಚಿನ ಒಂದು ಒಡಂಬಡಿಕೆ, ಅಂದರೆ ಇನ್ನೇನು ಸ್ನೇಹಿತರು ಅಂದರೆ ಇವರು ಬ್ರದರ್ಸ್ ಅನ್ನಬೇಕು, ಆ ರೀತಿಯ ಒಂದು ಭಾವನೆಗಳು, ಆ ರೀತಿಯ ಒಂದು ಆತ್ಮೀಯತೆ, ಅಷ್ಟೊಂದು ಸಾಮಾನ್ಯತೆಯಲ್ಲಿ ನಿಮಗೆ ಸಹಕಾರ ನೀಡ್ತಾರೆ, ಮನೆಗೆ ಸಪೋರ್ಟ್ ಮಾಡ್ತಾರೆ, ಆದಾಯಗಳು ಬರೋ ರೀತಿ ಅನುಕೂಲಿಸ್ತಾರೆ. ಆ ಒಂದು ಅಟ್ಯಾಚ್ಮೆಂಟ್ ನಿಮಗಿರುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರದಲ್ಲಿ ಉತ್ತಮವಾಗಿರುತ್ತೆ. ಸ್ನೇಹಿತರಿಂದ, ಮಿತ್ರರಿಂದ ಒಳ್ಳೆಯ ಪ್ರತಿಫಲ ಇರುವುದು. ಇನ್ನು ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ 11ನೇ ತಾರೀಕುವರೆಗೂ ಬಿಸ್ನೆಸ್ ವ್ಯವಹಾರಗಳು ಮಾಡುವಂತಹದ್ದು, ಸ್ನೇಹಿತರ ಜೊತೆ ಒಳ್ಳೆ ರೀತಿ ಭಾಗ್ಯ ಫಲ. ನೋಡಿ, ಏನು ಸ್ನೇಹಿತರ ಜೊತೆ ನೀವು ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅದನ್ನು 11ನೇ ತಾರೀಕು ಒಳಗಡೆ ಮುಗಿಸ್ಕೊಳ್ಳಿ. 11ರ ನಂತರ ಅಷ್ಟೊಂದು ಒಳ್ಳೆ ರೀತಿ ಪ್ರತಿಫಲಗಳಿರೋದಿಲ್ಲ. 11ರವರೆಗೂ ಅಂತೂ ಸ್ನೇಹಿತರ ಜೊತೆ ಮಾಡುವಂಥ ವ್ಯಾಪಾರ ವ್ಯವಹಾರಗಳೆಲ್ಲ ಕೂಡ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಒಳ್ಳೆಯ ರೀತಿ ಪ್ರತಿಫಲ ಇರುತ್ತೆ. ಭಾಗ್ಯದ ಪ್ರತಿಫಲಗಳು, ಒಂದು ಭೂಮಿ ಸಿಗುವಂತಹದ್ದು, ಬೆಳೆಗಳು ಬೆಳೆಯುವಂತಹದ್ದು, ವ್ಯಾಪಾರ ವಹಿವಾಟುಗಳು ಮಾಡುವಂತಹದ್ದು, ಇವೆಲ್ಲ ವಿಚಾರದಲ್ಲಿ ಕೂಡ ಸ್ನೇಹಿತರಿಂದ ಸಹಕಾರ ಹೆಚ್ಚಿನ ಸ್ಥಿತಿಯಲ್ಲಿ ಬಲವಾಗಿರುತ್ತೆ, ಪ್ರತಿಫಲದಾಯಕವಾಗಿರುತ್ತೆ, ತೊಂದರೆ ಇರಲ್ಲ. 11ರ ನಂತರ ಸ್ವಲ್ಪ ಈ ಒಂದು ವ್ಯವಹಾರಗಳ ಸ್ನೇಹಿತರ ಜೊತೆ ಮಾಡೋದ್ರಿಂದ ದುಡ್ಡು ಕಾಸು ಬರುವಂತಹ ಸ್ಥಿತಿಗಳು ಬದಲಾವಣೆ ತರುತ್ತೆ. ಆ ಒಂದು ದುಡ್ಡು ಕಾಸು ಕೂಡ ನಿಮ್ಮ ಕೈಗೆ ಸೇರುವಂತಹ ಸ್ಥಿತಿಗಳು ಬರುವಂತಹದ್ದಿದೆ. ಅದೇ ರೀತಿ ವೈಪರೀತ್ಯಗಳು ಹೆಚ್ಚಾಗಿ ಇರುವುದಿಲ್ಲ. ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಯತ್ನ ಬಲ, ಅನುಕೂಲಗಳು ಚೆನ್ನಾಗಿರುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಖರ್ಚುಗಳು ಬರುವಂತಹದ್ದು, ಖರ್ಚುಗಳು ಕೂಡ ಒಳ್ಳೆಯ ರೀತಿ ನಿಮಗೆ ಸಪೋರ್ಟ್, ಸಹಕಾರ ಸಿಗುವಂತಹದ್ದು, ಇವೆಲ್ಲವೂ ಕೂಡ ಉತ್ತಮ ಫಲ ಕೊಡುವಂತಹದ್ದು ಆಗಿರುತ್ತೆ. ಮತ್ತು ಯಾರು ಗರ್ಭಿಣಿ ಸ್ತ್ರೀಯರಿದ್ದೀರಾ ಅವರಿಗೆ ಹುಟ್ಟುವಂತಹ ಮಕ್ಕಳು ಈ ಒಂದು ತಿಂಗಳಲ್ಲಿ ಶ್ರೇಷ್ಠ ಅದೃಷ್ಟ ಇರ್ತಕ್ಕಂತಹ ಬಲ, ಗ್ರಹಗಳ ಒಂದು ಸ್ಥಿತಿ, ಯೋಗ ಪ್ರಾಪ್ತಿ, ಆ ಒಂದು ಮಗು ಕೂಡ ಸಿಗುತ್ತೆ. ಹಾಗೆ ಯಾರೆಲ್ಲ ಪ್ರಸೂತಿಗೆ ಡೇಟ್ಸ್ ಡಾಕ್ಟರ್ಸ್ ಕೊಟ್ಟಿರ್ತಾರೆ ಅಂತಹವರು ಈ ತಿಂಗಳಲ್ಲಿ ಒಳ್ಳೆಯ ಶುಭ ದಿನಗಳಲ್ಲಿ ನಿಮಗೆ ಡೆಲಿವರಿಗಳು ಮಾಡ್ಕೊಳ್ಳೋದ್ರಿಂದ ಶುಭವಾದಂತಹ ಫಲ ಸಿಗುತ್ತೆ. ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ. ಮತ್ತು ಖರ್ಚು ವೆಚ್ಚದ ವಿಚಾರದಲ್ಲಿ ಕೂಡ ಒಳ್ಳೆಯ ರೀತಿ ಏನು ಖರ್ಚು ಮಾಡಿರ್ತೀರಾ ಅದಕ್ಕೆ ಪ್ರತಿಫಲದಾಯಕವಾದ ಫಲ, ಒಂದು ಮುಂದಿನ ಜೀವನದಲ್ಲಿ ಅನುಕೂಲಗಳಾಗುವ ರೀತಿ ಪ್ರತಿಫಲ, ಮತ್ತು ಅಣ್ಣ ತಮ್ಮಂದರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಪ್ರತಿಫಲ ನೀವು ಖರ್ಚು ಮಾಡಿದಂಥ ವಿಚಾರದಿಂದ ನಡೆಯುತ್ತೆ. ಮತ್ತು ಶುಭ ಕಾರ್ಯಗಳು ಮಾಡುವಂತಹ ಒಂದು ಕ್ರಿಯೆಗಳು ಕೂಡ ಮನೆ ಕಡೆ ನಡೆಯುವಂತಹದ್ದಿರುತ್ತೆ. ಇನ್ನು ವಿಶೇಷವಾಗಿ ನಾವು ವಿದ್ಯಾರ್ಥಿಗಳಿಗೆ ಶುಭಫಲ ಅಂತೇಳಿ ಹೇಳಿದೆ, ಪ್ರಯತ್ನ ಕಾರ್ಯದಲ್ಲಿ ಶ್ರೇಷ್ಠತೆ ಅಂತೇಳಿ ಹೇಳಿದೆ. ಅದೇ ರೀತಿ ಭಾಗ್ಯದ ಒಂದು ಫಲ ಕೂಡ ನಿಮಗೆ ಲಭಿಸುತ್ತೆ ಶ್ರೇಷ್ಠವಾಗಿ. ಅಂದರೆ ಭಾಗ್ಯ ಅಂದರೆ ಒಂದು ಲಕ್ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಲಾಟ್ರಿ ಹೊಡೆಯೋದಾಗಿರ್ಬೋದು, ಮತ್ತು ಯಾವುದೋ ಒಂದು ಗುಡ್ ಆಪರ್ಚುನಿಟಿಗಳು, ಸದವಕಾಶಗಳು ಬಂದುಬಿಡುವಂತಹದ್ದಾಗಿರ್ಬೋದು, ಯಾವುದೋ ಒಂದು ಸ್ಥಾನದಲ್ಲಿ ಒಂದು ಘನತೆ ಗೌರವ ಬರುವಂಥ ಸ್ಥಾನಗಳಲ್ಲಿ ನಿಮ್ಮ ಹೆಸರು ಅಲ್ಲಿ ಪ್ರಸ್ತಾಪ ಆಗುವಂತಹದ್ದು, ಈ ಒಂದು ಒಳ್ಳೆ ರೀತಿಯ ಘನತೆ ಗೌರವ
ಸಮಾಜದಲ್ಲಿ ಸಿಗುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಆ ವಿಚಾರದಲ್ಲೂ ಕೂಡ ಒಳ್ಳೆಯ ಸಂತೃಪ್ತಿಕರವಾದಂತಹ ಪ್ರತಿಫಲಗಳು ನಿಮಗಿರುತ್ತೆ. ಇನ್ನು ವಿಶೇಷವಾಗಿ ವೈಯಕ್ತಿಕವಾಗಿ ಸ್ವಲ್ಪ ದುಡಿಮೆ, ಸಾಹಸ, ದುಡ್ಡು ಬರುವಂಥ ವಿಚಾರ, ಸ್ವಲ್ಪ ಚಿಂತೆ, ಯೋಚನೆ ಇರುತ್ತೆ. ಅವೆಲ್ಲವೂ ಕೂಡ ನಿಮಗೆ 11ರ ನಂತರ ಪ್ರತಿಫಲಗಳು ಜಾಸ್ತಿ. ಬಿಸ್ನೆಸ್ಸಿಂದ ದುಡ್ಡು ಬರುವಂತಹದ್ದು, ಕೆಲವೊಂದು ಕೆಲಸ ಕಾರ್ಯಗಳಿಂದ ದುಡ್ಡು ಬರುವಂತಹದ್ದು ಇವೆಲ್ಲವೂ ಕೂಡ ಲಭಿಸುತ್ತೆ. ಆದರೆ 11ರ ನಂತರ ಸ್ವಲ್ಪ ಶನಿಯ ಒಂದು ದರ್ಶನ ಮಾಡಿ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ 108 ಒಂದು ಅಖಂಡ ದೀಪವನ್ನು ಬೆಳಗಿಸೋದ್ರಿಂದ ಎಲ್ಲೆನಿಂದ ತುಂಬ ಶುಭದಾಯಕವಾದ ಫಲನ ಪಡಿತೀರಾ. ದುಡ್ಡು ಕಾಸು ವ್ಯವಹಾರಗಳು ಸಕ್ಸಸ್ ಆಗುತ್ತೆ. ಈ ತಿಂಗಳಲ್ಲಿ ಈ ಒಂದು ಕ್ರಿಯೆ ಪರಿಹಾರ ಮಾಡಿ ಸುಫಲನ ನೀವು ನೋಡುವಂತಹದ್ದು ಖಂಡಿತವಾಗಿಯೂ ಇರುತ್ತೆ. ಇನ್ನು ವಿಶೇಷವಾಗಿ ಒಂದು ಮಾತೃಸ್ಥಾನದಲ್ಲಿ ಸ್ವಲ್ಪ ವೈಪರೀತ್ಯಗಳು, ಒಂದು ವೈರಾಗ್ಯಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಶಕ್ತಿ ದೇವರ ದರ್ಶನ ಮಾಡಿ ಆ ಒಂದು ವೈಪರೀತ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನು ಭಾಗ್ಯ ಪ್ರಯತ್ನದಲ್ಲಿ ಸ್ವಲ್ಪ ಒತ್ತಡ, ಸಂದಿಗ್ಧವಾದ ಪರಿಸ್ಥಿತಿಗಳು, ವ್ಯತ್ಯಯಗಳು ಉಂಟಾಗ್ತಾ ಇರುತ್ತೆ. ಆ ವಿಚಾರದಲ್ಲಿಯೂ ಕೂಡ ಹೆಚ್ಚಿನ ಸ್ಥಿತಿಯಲ್ಲಿ ವ್ಯತ್ಯಯಗಳು ಬಂದರೂ ನಿಮಗೆ ಆ ಒಂದು ಪರಿಹರಿಸ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳು ಕೂಡ ಗ್ರಹಗಳ ಬಲದಿಂದ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗತ್ತೆ. ಅದು ಸುಫಲನೇ ಆಗತ್ತೆ. ಯಾವುದೇ ಕೆಲಸ ಕಾರ್ಯ, ಒಂದು ವ್ಯವಹಾರಗಳು, ಸೆಟಲ್ಮೆಂಟ್ಸು ನಿಮ್ಮ ಪರವಾಗಿ ಜಯಿಸ್ಕೊಂಡು ಬರೋ ರೀತಿಯ ಅನುಕೂಲಗಳಾಗ್ಬಿಡುತ್ತೆ. ರೀತಿ ಮಕರ ರಾಶಿಯವರಿಗಿದೆ ಆ ಒಂದು ಅವಕಾಶ. ಯಾವುದೋ ಕೇಸು, ಕೋರ್ಟು ವಗೈರೆ ಇಂಥ ವಿಚಾರದಲ್ಲಿ ಅದಕ್ಕೆ ಉತ್ತಮ ಫಲನ ಪಡೆಯುವಂತಹ ಸ್ಥಿತಿ ಇದೆ. ಏನೂ ತೊಂದರೆ ಇರೋದಿಲ್ಲ. ಒಟ್ಟಾರೆಯಾಗಿ ಈ ಒಂದು ತಿಂಗಳಲ್ಲಿ ಒಂದು 3 ಗ್ರಹಗಳ ಒಂದು ಸಾಧಾರಣ ವೈಪರೀತ್ಯ ಬಿಟ್ಟರೆ ಇನ್ನು ಉಳಿದ ಗ್ರಹಗಳಲ್ಲಿ ಸುಫಲನ ನೋಡ್ಬೋದಾಗಿರುತ್ತೆ. ನಿಮಗೆ ಸದಾಕಾಲ ನಿಮ್ಮ ಇಷ್ಟ ದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮಗೆಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.